ಚನ್ನಪಟ್ಟಣ ಚುನಾವಣೆಯ ಬೆನ್ನಲ್ಲೇ ಜೆಡಿಎಸ್ ಇಬ್ಬಾಗ ಮಾಡೋದಕ್ಕೆ ನಡೀತಾ ಇದೆಯಂತೆ ಮಾಸ್ಟರ್ ಪ್ಲಾನ್. ಚನ್ನಪಟ್ಟಣ ಚುನಾವಣೆಯ ಬೆನ್ನಲ್ಲೇ ಜೆಡಿಎಸ್ ಇಬ್ಬಾಗ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್. ಜೆಡಿಎಸ್ ಪಕ್ಷವನ್ನ ಇಬ್ಬಾಗ ಮಾಡಿ ತೆರೆಮರೆಯೊಳಗೆ ರಣತಂತ್ರವನ್ನ ನಡೀತಿದೆಯಂತೆ. ಇಬ್ಬಾಗ ಮಾಡೋದಕ್ಕೋಸ್ಕರ ಜೆಡಿಎಸ್ ಅಸಮಾಧಾನಿತ ಬಣಕ್ಕೆ ಸಿಎಂ ಇಬ್ರಾಹಿಂ ಸಾಥ್ ಕೊಟ್ಟಿದ್ದಾರೆ ಅಂತ ದೇವದುರ್ಗ ಶಾಸಕಿ ಕರೆಮ್ಮ ಶರಣಗೌಡ ಕಂದಕೂರ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಜೆಡಿಎಸ್ನೊಳಗೆ ವರಿಷ್ಠರ ವಿರುದ್ಧ ಶಾಸಕರೇ ತಿರುಗಿ ಬಿದ್ದಿದ್ದಾರೆ. ಇಬ್ಬಾಗವಾಯ್ತ, ಹಾಗಾದ್ರೆ ತೆರೆಮರೆಯಲ್ಲಿ ಇಬ್ಬಾಗ ಮಾಡ್ಬೇಕಂತ ಕಸರತ್ ನಡೆಸ್ತಿದ್ದು ಈ ಚುನಾವಣೆ ಬೆನ್ನಲ್ಲೇ ಎಲ್ಲೋ ಕರೆಮ್ಮ ಕಂದಕೂರ್ ಸಿಡಿದೆದ್ದಿರೋದು ಸಾಕ್ಷಿ ಅಂತ ಹೇಳ್ಬೋದು. ಜೆಡಿಎಸ್ ಇಬ್ಬಾಗ ಮಾಡೋದಿಕ್ಕೆ ಮಾಸ್ಟರ್ ಪ್ಲಾನ್ ನಡೆದಿದ್ದು ಜೆಡಿಎಸ್ ಪಕ್ಷವನ್ನ ತೆರೆಮರೆಯೊಳಗೆ ಇಬ್ಬಾಗ ಮಾಡಬೇಕು ಅನ್ನೋ ವಿಚಾರಕ್ಕೆ ರಣತಂತ್ರವ ನಡೀತಾ ಇದೆ. ಜೆಡಿಎಸ್ ಅಸಮಾಧಾನಿತ ಬಣಕ್ಕೆ ಸಿಎಂ ಇಬ್ರಾಹಿಂ ಎಲ್ಲ ಸಾಥ್ ಕೊಟ್ಟಿದ್ದಾರೆ ಅಂತ ಕರೆಮ್ಮ ಕಂದಕೂರ್ ಹೇಳಿಕೆ ವಿಚಾರ. ಈಗ ಜೆಡಿಎಸ್ನೊಳಗೆ ಎಲ್ಲವೂ ಸರಿಯಲ್ಲ ಅನ್ನೋದು ಗೊತ್ತಾಗ್ತಿದೆ. ವರಿಷ್ಠರ ವಿರುದ್ಧನೇ ಅವರು ತಿರುಗಿ ಬಿದ್ದಿದ್ದಾರೆ ಶಾಸಕರು. ಚನ್ನಪಟ್ಟಣದಲ್ಲಿ ತುಂಬಾ ಹೋಪ್ಸ್ ಇತ್ತು, ಜೆಡಿಎಸ್ ಬಂದೇ ಬರತ್ತೆ, ಗೆದ್ದೇ ಗೆಲ್ತಾರೆ, ಅವರದ್ದೇ ಕ್ಷೇತ್ರ ಅಂತ. ಜೆಡಿಎಸ್ ಪಕ್ಷನ ಇಬ್ಬಾಗ ಮಾಡುವ ಪ್ಲಾನಿಂಗ್ ನಡೀತಿದೆ ಅಂತ ಹೇಳ್ತಿದ್ದು ಸಿಎಂ ಇಬ್ರಾಹಿಂ ಈಗ ಅಸಮಾಧಾನಿತ ಶಾಸಕರಿಗೆ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರ ಸೋಲಿನ ಹಿನ್ನೆಲೆ ಜೆಡಿಎಸ್ ಬಲ 19ರಿಂದ 18ಕ್ಕೆ ಕುಸಿತ. ಜೆಡಿಎಸ್ಗೀಗ ಮತ್ತಷ್ಟು ಹೊಡೆತ ಬೀಳೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರ ಸೋಲಿನ ಹಿನ್ನೆಲೆ ಜೆಡಿಎಸ್ ಬಲ 19ರಿಂದ 18ಕ್ಕೆ ಕುಸಿತ ಆಯ್ತು. ಅಂದ್ರೆ ಅಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ರು 19 ಇತ್ತು. ಸೊ ಈಗ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು. ಈಗ ಅದೆಲ್ಲೋ ಒಂದು ಮೈನಸ್ ಆಯ್ತು. ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ರು. ಇನ್ನ GT ದೇವೇಗೌಡರು ವಿಚಾರಕ್ಕೆ ಬರೋದಾದ್ರೆ ಅವರಂತೂ ಒಂದು ಹೆಜ್ಜೆ ಎಲ್ಲೋ ಜೆಡಿಎಸ್ ನಿಂದ ಹೊರಗಿಟ್ಟಿದ್ದಾರೆ ಅಂತ ಈಗಾಗಲೇ ಹೇಳಬಹುದು. ಸೊ ಅವರು ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಮೈಸೂರಿನಲ್ಲಿ ಮಾತನಾಡಿದ್ದಾಗಿರಬಹುದು ದಸರಾ ಉದ್ಘಾಟನಾ ಸಂದರ್ಭದಲ್ಲಿ. ಸೊ ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಈಗ GT ದೇವೇಗೌಡರು ಹಾಗೆ ಅವರ ಪುತ್ರನ ಮುಂದಿನ ನಡೆ ಏನು ಅನ್ನೋದೇ ಈಗ ಪ್ರಶ್ನೆ ಆಗಿರೋದು. ಸೊ ಅವರೆಲ್ಲೋ ಪಕ್ಷ ಬಿಡೋ ಇಂಗಿತದಲ್ಲಿದ್ದಾರಾ, ಅಂಥವ್ರಿಗೆಲ್ಲೋ ಈ ಸಿಎಂ ಇಬ್ರಾಹಿಮೇ ಸಾಥ್ ಕೊಡ್ತಾರೆ ಅಂತ ವರಿಷ್ಠರಿಂದ ತಿರುಗಿ ಬಿದ್ರೆ ಅವರಂತೂ ಬಟಾ ಬಯಲೇ ಇತ್ತು. GT ದೇವೇಗೌಡರು ಅವ್ರು ಮಾತನಾಡಿದೇನೋ ಸರಿಯಿಲ್ಲ ಅನ್ನುವಂಥದ್ದು. ಸೊ ಅವರು ಕೂಡ ಈಗೆಲ್ಲೋ ಸಾಥ್ ಕೊಡ್ತಾರೆ ಅಂತ. ಸೊ 19ರಿಂದ 18 ಕುಸಿತ ಆಗಿದೆ, ಕಳ್ಕೊಳ್ತಾ ಇದೆ ಠೇವಣಿಯನ್ನ ಜೆಡಿಎಸ್. ಸೊ ನಡುವೆ ಜೆಡಿಎಸ್ ಇಬ್ಬಾಗ ಮಾಡೋದಿಕ್ಕೆ ಇನ್ನೊಂದು ಕಡೆ ಮಾಸ್ಟರ್ ಪ್ಲಾನ್ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಮ್ಮಲ್ಲಿರೋದು ನಾವು ಸರಿ ಮಾಡ್ಕೋತೀವಿ. ಈಗ ನೀವು ಹೋಗಿದ್ದೀರಲ್ಲ ಕಾಂಗ್ರೆಸ್, ನಿಮ್ಮ ಕುಟುಂಬ ಸರಿ ಮಾಡ್ಕೊಡಿ, ನೀವೇ ಹೇಳಿದ್ರಲ್ಲ ನಮ್ಮಲ್ಲೂ ಅಸಮಾಧಾನ ಇದ್ದಾರೆ ಅಂತ ಆಗ BJPಲಿದ್ದಾಗ ಹೇಳಿದ್ರಿ. ಈಗ ಅವ್ರು ಯಾರ್ಯಾರು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು 3 ವರ್ಷ ಸರ್ಕಾರ ಉಳಿಸಿ ನೀವೇನೇನು ಆಶ್ವಾಸನೆ ಕೊಟ್ಟಿದ್ದೀರಿ ಅದನ್ನು ಈಡೇರಿಸುವಂಥ ಪ್ರಯತ್ನ ಮಾಡಿ ಅಂತೇಳಿ ಈ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತಾರೆ. ಓಟ್ ಹಾಕೋರು ಜನ ಅಲ್ವಾ, ತಾತ ಬಂದಿರೋದು ಪಕ್ಷ ಉಳ್ಸೋಕ್ಕೋಸ್ಕರ, ಯಾವುದೋ ತನ್ನ ವೈಯಕ್ತಿಕ ಇಚ್ಛಾಶಕ್ತಿಯನ್ನು ಈರೈಸೋಕ್ಕಲ್ಲ. ಯಾರೂ ಅಂಥ ಕಷ್ಟದ ಪರಿಸ್ಥಿತಿನಲ್ಲಿ ಕಾರ್ಯಕರ್ತರು ಒತ್ತಾಯ ಮಾಡಿದಾಗ 7-8 ಜನ ಆಕಾಂಕ್ಷಿಗಳಿದ್ದಂಥವರು ಎಲ್ಲರೂ ನಿಖಿಲವ್ರೆ ಆಗಬೇಕು ಅಂತೇಳಿ ಒತ್ತಾಯ ಮಾಡೋದ್ರಿಂದ ನಾನು ಒಪ್ಸಿದ್ದೀನಲ್ಲ ಅನ್ನೋ ಕಾರಣಕ್ಕೆ ಅಂಥ 94 ವರ್ಷದಲ್ಲೂ ಕೂಡ ಅವ್ರು ಬಂದು ಪ್ರಚಾರ ಮಾಡಿ ಪಾಪ ಹೊಸ್ದಾಗಿ ಗೆದ್ದಿದ್ದಾರೆ, ಸರ್ಕಾರ ಇದೆ, ಮಾತಾಡ್ತಾರೆ. ಗೆದ್ದಾಗ ಅತಿ ಬೀಗಬೇಡಿ. ಸೋಲು ಗೆಲುವು ರಾಜಕಾರಣದಲ್ಲಿ ಏಳು ಬೀಳು ಇದ್ದೇ ಇರ್ತದೆ. ಅವ್ರಿಗೆ ಸಪೋರ್ಟ್ DKC ಅವರು ಇದ್ದಾರೆ, ಸುರೇಶ್ ಅದೇ ಅದಕ್ಕೆ ಮಾತಾಡ್ತಾರೆ.
ಸ್ವಾಗತ ಮಾಡೋಣ. ನೋಡಿ, ನಮಗೆ ಬೇರೆಯವ್ರ ಮನೆ ಬೇರೆ ಕುಟುಂಬದ ಬಗ್ಗೆ ಮಾತಾಡೋ ಅಭ್ಯಾಸ ಇಲ್ಲ. ನಮ್ಮ JDS ನಮ್ಮ ಕುಟುಂಬ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ. ನಮ್ಮಲ್ಲಿರೋದು ನಾವು ಸರಿ ಮಾಡ್ಕೋತೀವಿ. ಈಗ ನೀವು ಹೋಗಿದ್ದೀರಲ್ಲ ಕಾಂಗ್ರೆಸ್, ನಿಮ್ಮ ಕುಟುಂಬ ಸರಿ ಮಾಡ್ಕೊಡಿ. ನೀವೇ ಜೆಡಿಎಸ್ ಶಾಸಕರನ್ನ ಕರೆತರ್ತೀನಿ ಅನ್ನೋ CP ಯೋಗೇಶ್ವರ್ ಹೇಳಿಕೆಗೆ ಸಾರಾ ಮಹೇಶ್ ತಿರುಗೇಟನ್ನ ಕೊಟ್ಟಿದ್ರೆ, ಮೊದಲು ಕಾಂಗ್ರೆಸ್ನಲ್ಲಿ ಎಲ್ಲ ಸರಿ ಇದೆಯಾ ಅನ್ನೋದು ನೋಡ್ಕೊಳ್ಳಿ, ಅದಾದ್ಮೇಲೆ ಬೇರೆ ಪಕ್ಷದ ಮೇಲೆ ಗಮನ ಹರಿಸ್ಲಿ ಅಂತ. ನೋಡೋಣ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, JDS ನಲ್ಲಿ ಎಲ್ಲವೂ ಸರಿ ಇಲ್ಲ, ಅದರಲ್ಲೂ ಕೂಡ ಚನ್ನಪಟ್ಟಣದಲ್ಲಿ ಸೋಲಿನ ಬಳಿಕ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ ದೇವೇಗೌಡರ ಫ್ಯಾಮಿಲಿ, ಇನ್ನೊಂದು ಕಡೆ JDS ನಲ್ಲೂ ಅಸಮಾಧಾನ ಸ್ಫೋಟ ಆಗಿದೆ, ವರಿಷ್ಠರ ಮೇಲೆನೆ ತಿರುಗಿ ಬಿದ್ದಿದ್ದಾರೆ ಶಾಸಕರು ಅಂತ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸೋಲಾದ ಮೇಲೆ ಅಂತ? ಪವಿತ್ರ, JDS ನಾಯಕರಿಗೆ, ಅದರಲ್ಲೂ ದೇವೇಗೌಡರ ಕುಟುಂಬಕ್ಕೆ ನಿಖಿಲ್ ಕುಮಾರಸ್ವಾಮಿ ಸೋಲು ಒಂದು ಭಾರಿ ಆಘಾತವನ್ನು ತಂದುಕೊಟ್ಟಿತ್ತು. ಆದ್ರೆ ಈಗ ಮತ್ತೊಂದು ಆಘಾತ ಅಂತಂದ್ರೆ, ಈಗ JDS ನಲ್ಲಿ ಇಬ್ಬಾಗ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಈಗಾಗಲೇ ಸ್ವತಃ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂತ ಹಿರಿಯ ಮುಖಂಡರೇ ತೀರ್ಮಾನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ ಕೂಡ ಏನು ಕುಮಾರಸ್ವಾಮಿ ಅವರ ಒಂದು ಕುಟುಂಬ ರಾಜಕಾರಣ ವಿರುದ್ಧ ಅಲ್ಲಿರ್ತಕ್ಕಂತ ಒಂದಿಷ್ಟು ಹಿರಿಯ ನಾಯಕರು ಇರ್ಬೋದು, ಶಾಸಕರು ಕೂಡ ಸಾಕಷ್ಟು ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಒಂದಿಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಎಲ್ಲ ಒಂದ್ ಕಡೆ ಅವರ ವಿರುದ್ಧವಾಗಿನೇ ಮಾತಾಡಿದ್ರು. ಪ್ರತಿ ಬಾರಿಯೂ ಕೂಡ ದೇವೇಗೌಡರು ರಾಜಕೀಯ ಅಂತಂದ್ರೆ ದೇವೇಗೌಡರ ಕುಟುಂಬವೇ ಮುಂದಿರುತ್ತೆ, ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಉನ್ನತ ಸ್ಥಾನಮಾನಗಳು ಸಿಗುತ್ತೆ ಅನ್ನೋ ಒಂದು ಅಸಮಾಧಾನ ಕೂಡ JDS ಪಕ್ಷದಲ್ಲಿ ಇರ್ತಾ ಇತ್ತು. ಅದೇ ರೀತಿ ಅದನ್ನ ಮುಂದುವರೆದಂತಾಗಿ ಈಗ ಏನು ಮೊನ್ನೆ ನಡೆದಂತಹ ಚುನಾವಣೆಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಜನ ಕೂಡ ಒತ್ತಾಯವನ್ನು ಕೂಡ ಮಾಡಿದ್ರು. ಸಾಮಾನ್ಯ ಕಾರ್ಯಕರ್ತನಿಗೆ ಅಥವಾ JDS ನ ಬೇರೆ ಯಾರಿಗಾದ್ರೂ ಮುಖಂಡರಿಗೆ ನೀವು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಟ್ರೆ ಗೆಲುವು ಸುಲಭ ಆಗುತ್ತೆ ಅಂತೇಳಿ ಕೂಡ ಒಂದಿಷ್ಟು ಸಲಹೆಯನ್ನು ಕೂಡ ದೇವೇಗೌಡರ ಅವರ ಕುಟುಂಬಕ್ಕೆ ಕೊಟ್ಟಿದ್ರು. ಆದ್ರೂ ಕೂಡ ಅವರು ತಮ್ಮ ವಂಶದ ಕುಡಿಯನ್ನೇ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಸ್ಪರ್ಧೆಗೆ ಇಳಿಸಿರೋದ್ರಿಂದ ಎಲ್ಲ ಒಂದ್ ಕಡೆ ಆ ಒಂದು ಕಾರಣ ಈ ಸೋಲು ಕಾರಣ ಆಯ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಅನುಮಾನಗಳು ಕೂಡ ಈಗ ಸಾಕಷ್ಟು ವ್ಯಕ್ತವಾಗಿದೆ. ಹಾಗಾಗಿ ಇರ್ತಕ್ಕಂಥ ಪ್ರಸ್ತುತ ಶಾಸಕಿಯಾದಂತಹ ಕರೆಮ್ಮ ಇರ್ಬೋದು, ಶರಣಗೌಡ ಕುಂದಕೂರು, ಒಂದಿಷ್ಟು ಜನ ಈಗಾಗಲೇ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಲ್ಲಿರ್ತಕ್ಕಂತಾನೆ ಶಾಸಕರು ಕೂಡ ಈಗೇನು 19 ಶಾಸಕರು ಇದ್ರು, ಈಗ 18ಕ್ಕೆ ಇಳಿದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎದುರಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಹಾಗಾಗಿ ಈ ಪಕ್ಷವನ್ನು 2 ಭಾಗವಾಗಿ ಇಬ್ಬಾಗ ಮಾಡ್ಬೇಕು. ಒಂದಿಷ್ಟು ಈಗ ಸದ್ಯ ಬಿಜೆಪಿಯಲ್ಲಿ ನಾವು ನೋಡ್ತಾ ಇದ್ದೀವಿ 2 ಗಳಾಗಿ, ಅದೇ ರೀತಿಯಾದಂತಹ ಒಂದು JDS ನಲ್ಲೂ ಕೂಡ ಈಗ 2 ಟೀಮ್ ರಚನೆ ಆಗ್ತಾ ಇದೆ. ಇದಕ್ಕೆ ಈಗಾಗಲೇ CM ಇಬ್ರಾಹಿಂ ಅವರು ಕೂಡ ಸಾಥನ್ನು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾದಂತಹ CP ಯೋಗೇಶ್ವರ್ ಅವರು ಕೂಡ ಹೇಳಿದಂತೆ, ನನಗೆ ಅವಕಾಶ ಕೊಟ್ರೆ ಒಂದಿಷ್ಟು ಜನನ್ನ ನಾನು ಕಾಂಗ್ರೆಸ್ಗೆ ತರುತ್ತೇನೆ JDS ನಿಂದ ಅಂತ ಹೇಳಿ ಕೂಡ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ನೋಡ್ತಾ ಹೋದ್ರೆ, ಈ ಹಿಂದೆ ಕೂಡ GT ದೇವೇಗೌಡರು ಕೂಡ ಒಂದು JDS ನ ವರಿಷ್ಠರ ವಿರುದ್ಧ ಕೂಡ ಬಹಿರಂಗವಾಗಿದೆ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಚುನಾವಣಾ ಸಂದರ್ಭದಲ್ಲಿ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ GT ದೇವೇಗೌಡರ ಒಂದು ಹೆಸರನ್ನು ಕೈ ಬಿಟ್ಟಿದ್ರು. ಈ ವಿಚಾರವಾಗಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಅವರಿಗೆ ಮೈಸೂರು ಭಾಗದಲ್ಲಿ ಕೆಲಸಗಳಿದೆ, ಹಾಗಾಗಿ ಅವರನ್ನ ಪ್ರಚಾರಕ್ಕೆ ಕರೆತಂದಿಲ್ಲ ಅಂದ್ರು. ಇದ್ರ ವಿರುದ್ಧವಾಗಿ ಕೂಡ GT ದೇವೇಗೌಡರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ನನಗೆ 365 ದಿನಗಳು ಕೂಡ ಒಂದು ಕೆಲಸ ಇರುತ್ತೆ, ಆದ್ರೆ ಇವರು ನನ್ನನ್ನು ಕೈ ಬಿಟ್ಟಿದ್ರು. ಇನ್ ಕೇಸ್ ಅವರು ನನ್ಗೆ ಅವಕಾಶ ಕೊಟ್ಟಿದ್ರೆ ನಾನು ಕೂಡ ನಿಖಿಲ್ ಪರವಾಗಿ ಪ್ರಚಾರಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿ ಕೂಡ ಅವರು ಕೂಡ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಪ್ರಮುಖವಾಗಿ GT ದೇವೇಗೌಡರ ಅಸಮಾಧಾನ ಏನು, ವಿರೋಧ ಪಕ್ಷದ ಶಾಸಕ ಸ್ಥಾನದ ಒಂದು ನಾಯಕನನ್ನಾಗಿ ಕೂಡ ಆಯ್ಕೆ ಮಾಡಿದ್ರು. ವಿರೋಧ ಪಕ್ಷದ ನಾಯಕನನ್ನು ಕೂಡ ಆ ವೇಳೆಯೂ ಕೂಡ GT ದೇವೇಗೌಡರು ಎಲ್ಲೋ ಒಂದ್ ಕಡೆ ಆ ಸ್ಥಾನ ತಮಗೆ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ರು. ಆದ್ರೆ ಅವರನ್ನೇ ಹೊರಗೆ ಇಟ್ಟು, ಅಂದ್ರೆ ಕಮಿಟಿ ಅಧ್ಯಕ್ಷರು ಕೂಡ ಆಗಿದ್ರು, ಆ ಒಂದು ಅಧ್ಯಕ್ಷರನ್ನು ಕೂಡ ಹೊರಗಿಟ್ಟು ಶಾಸಕಾಂಗ ಪಕ್ಷದ ನಾಯಕನನ್ನು ಕೂಡ ಆಯ್ಕೆ ಮಾಡಿದ್ರು. ಆ ಒಂದು ಅಸಮಾಧಾನವೂ ಕೂಡ ಈಗಲೂ ಕೂಡ GT ದೇವೇಗೌಡರ ಅವರ ಒಂದು ಮನದಲ್ಲಿದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಅವರು ಕೂಡ ಒಂದಿಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರು. CM ಸಿದ್ದರಾಮಯ್ಯ ಅವರ ಪರವಾಗಿ ಕೂಡ ಒಂದಿಷ್ಟು ಕಡೆ ಬೆಟ್ ಬೀಸಿದ್ರು. ಮತ್ತೆ ಒಂದಿಷ್ಟೇ ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ಬಹಿರಂಗವಾಗಿನೇ ಅವರು ಕೂಡ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಪವಿತ್ರ, ಈ ಸದ್ಯ ಈಗ ಏನು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಳಿಕ ಒಂದಿಷ್ಟು JDS ನಲ್ಲಿ ಇರ್ತಕ್ಕಂಥ ನಾಯಕರು ಕೂಡ ಎಲ್ಲ ತೆರೆಮೆರೆಯಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈ ಒಂದು ಚುನಾವಣೆಯ ರಿಸಲ್ಟ್ ಬಳಿಕ ತಮ್ಮ ಒಂದು
ಮಟ್ಟಿ ಮಾಡಿಕೊಂಡು ಜೆಡಿಎಸ್ ಪಕ್ಷದಿಂದ ಹೊರ ಬರ್ಬೇಕು ಅಂತೇಳಿ ಈಗಾಗಲೇ ಒಂದಿಷ್ಟು ನಾಯಕರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು ಪವಿತ್ರ. ಇನ್ನೊಂದ್ ಕಡೆ ಈ ಸಾರಾ ಮಹೇಶ್ ಅವರು ಕೊಟ್ಟಿರುವಂತಹ ಹೇಳಿಕೆ ರೇಣುಕಾ, ಜೆಡಿಎಸ್ ಶಾಸಕರನ್ನೇನು ಸಿಪಿ ಯೋಗೇಶ್ವರ್ ಅವ್ರನ್ನ ಕರೆತರ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೂ ಕೂಡ ಎಲ್ಲೋ ಖಡಕ್ ಆಗಿ ಟಾಂಗ್ ಕೊಟ್ಟಿದ್ದಾರೆ, ಫಸ್ಟ್ ಪಕ್ಷವನ್ನು ಭದ್ರವಾಗಿ ಇಡಿಸ್ಕೊಳ್ಳಿ ಅಂತ. ಹೌದು ಪವಿತ್ರ, ಇವಾಗ ಸದ್ಯದ ಮಟ್ಟಿನಲ್ಲಿ ಏನಂದ್ರೆ ಬಿಜೆಪಿ ನಾಯಕರು ಮತ್ತೆ ಜೆಡಿಎಸ್ ನಾಯಕರು ಕೂಡ ಕಾಂಗ್ರೆಸ್ ನಲ್ಲಿ ಎಲ್ಲರೂ ಸರಿ ಇಲ್ಲ. ಸದ್ಯದಲ್ಲೇ ಕಾಂಗ್ರೆಸ್ ನ ಸರ್ಕಾರ ಖುಷಿಯಲ್ಲಿದೆ, ಸರ್ಕಾರ ಬೀಳುತ್ತೆ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ. ಅಲ್ಲಿ ಸಿಎಂ ಆಪ್ತ ವಲಯದಲ್ಲಿ ಇರ್ತಕ್ಕಂತ ಒಂದಿಷ್ಟು ಸಚಿವರು ಕೂಡ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಅವರ ಹಗರಣಗಳೇ ಅವರ ಒಂದು ಸರ್ಕಾರ ಕೂಡ ಅವರು ಕೂಡ ಒಂದು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅದೇ ರೀತಿಯಾದಂತಹ ಏನು ಈಗ ಸಿಪಿ ಯೋಗೇಶ್ವರ್ ಅವರು ಜೆಡಿಎಸ್ ಪಕ್ಷದಿಂದ ಶಾಸಕರನ್ನು ಕಾಂಗ್ರೆಸ್ ಕರೆತರುತ್ತೇನೆ ಅನ್ನೋ ಒಂದು ಅವರ ಒಂದು ಹೇಳಿಕೆಗೆ ಸಾರಾ ಮಹೇಶ್ ಅವರು ಕೂಡ ಟಕ್ಕರ್ ಕೊಟ್ಟಿರುವಂತದ್ದು. ಮೊದಲು ನಿಮ್ಮ ಮನೆಯಲ್ಲೇ ಇರ್ತಕ್ಕಂತ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆ ಇದೆ. ಯಾಕಂದ್ರೆ ಈಗಾಗಲೇ ರಾಜ್ಯದ ಇಡೀ ಜನತೆಗೂ ಗೊತ್ತಿದೆ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಬೀಳುತ್ತೋ ಇರುತ್ತೋ ಅನ್ನೋದು ಕೂಡ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರು ಸಚಿವರು ಕೂಡ ಇರ್ತಾರೋ ಇಲ್ವೋ ಅನ್ನೋಷ್ಟು ಗೊಂದಲ ಕೂಡ ಅವ್ರಿಗೂ ಕೂಡ ಶುರುವಾಗಿದೆ. ಹಾಗಾಗಿ ಮೊದಲು ನಿಮ್ಮ ಒಂದು ಸಮಸ್ಯೆಯನ್ನು ನೋಡ್ಕೊಳ್ಳಿ, ತದನಂತರ ಜೆಡಿಎಸ್ ನ ಪಕ್ಷಕ್ಕೆ ಬಂದು ಶಾಸಕರನ್ನು ಕರೆತರುವ ಬಗ್ಗೆ ಯೋಚನೆ ಮಾಡಿ ಅನ್ನೋದ್ರ ಮೂಲಕ ಈ ಒಂದು ಹೇಳಿಕೆಗಳ ಮೂಲಕ ಅವರಿಗೆ ಟಕ್ಕರ್ ಕೊಟ್ಟಿರುವಂತದ್ದು ಪವಿತ್ರ. ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ